ಎಸ್ ತಂಡದ ಪರವಾಗಿ ಅರುಣ್ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದ್ವಿತೀಯ ಉಪಾಂತ್ಯ ಪಂದ್ಯ. ಇಲ್ಲಿ ಗೆದ್ದವರು ಫೈನಲ್ಗೆ ಲಗ್ಗೆ ಇಡ್ತಾರೆ. ಗೆದ್ದು ಗದ್ದುಗೆಗೇರುವ ಬಲಿಷ್ಠ ತಂಡ ಯಾರೆಂಬುದನ್ನು ನಿರ್ಧರಿಸುವ ನಿರ್ಣಾಯಕ ಪಂದ್ಯ. ಸೆಕೆಂಡ್ ಸೆಮಿಫೈನಲ್ ಬಿಟ್ವೀನ್ ಎಚ್ವೈಸಿ ಹೆಸರುಘಟ್ಟ ವರ್ಸಸ್ ರಾಕರ್ಸ್ ಬೆಂಗಳೂರಿನ ಪದ್ಮನಾಭರದ ತಂಡ. ಕಾರ್ತಿಕ್ ಯುವ ಪ್ರತಿಭೆ ಇತ್ತೀಚಿನ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಚಾಲಾಕಿ ದಾಳಿಗಾರ. ರಾಕರ್ಸ್ ಪದ್ಮನಾಭ ವಿರೋಧ ಪಾಳಯದಲ್ಲಿ ನವೀನ್ ದಾಳಿ ವಿಭಾಗದಲ್ಲಿ ಪ್ರಥಮ ಯಶಸ್ವಿ ಹಿಡಿತವನ್ನು ಗಳಿಸಿಕೊಳ್ತಾ ಇದು ಚೊಚ್ಚಲ ಬಾರಿಗೆ ಸೆಮಿಫೈನಲ್ ಹಂತವನ್ನು ಪ್ರವೇಶ ಪಡೆದಂತ ಬಲಿಷ್ಠ ತಂಡವಾಗಿ ಅದೃಷ್ಟಶಾಲಿ ತಂಡವಾಗಿ ರಾಕರ್ಸ್ ಪದ್ಮನಾಭ ನಗರ ಉತ್ತಮ ಪ್ರದರ್ಶನದೊಂದಿಗೆ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದೆ ಈ ಚೊಚ್ಚಲ ಬೆಂಗಳೂರು ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ಮಾನ್ಯತೆಯ ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ ಬಾರಿಗೆ ಸೆಮಿಫೈನಲ್ ಪ್ರವೇಶ ಪಡೆದ ಯುವ ಪಡೆ ರಾಕರ್ಸ್ ಪದ್ಮನಾಭ ನಗರ. ಎಮ್ಮು ಜನ್ಮಕಾಟಗಾರ ಕಳೆದೆರಡು ಪಂದ್ಯಗಳು ಕೂಡ ಎಚ್ವೈಸಿ ತಂಡದ ಗೆಲುವಿನ ರೂವಾರಿ ಈತ ಆಗಿದೆ. ಉತ್ತಮ ಚಾಲಾಕಿ ದಾಳಿಗಾರ ಜಮ್ಮು. ಅರುಣ ಹೆಗಲಿಗೆ ನಾಯಕನ ಹೆಗಲಿಗೆ ನಿರ್ಣಾಯಕ ಹೊಣೆಯ ದಾಳಿ ಮಾಡುವ ಮಣಿ ದಾಳಿ ಜುವರೈ ಕಂಡೀಷನ್ ದಾಳಿಗಾರನ ಅದ್ಭುತವಾಗಿ ಅದು ಬಾಕ್ಲಿನ ಹೊರಭಾಗದಲ್ಲಿ ಯಶಸ್ವಿಯಾಗಿ ಪ್ರಮುಖ ದಾಳಿಗಾರನ ಬಂಧಿಸಿದ ಸಂತತ ಕ್ಷಣದಲ್ಲಿದ್ದಾರೆ. ಇಟ್ಸ್ ಎ ಟ್ರೂ ಆರ್ಡರ್. ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಎಚ್ವೈಸಿ ವಿರುದ್ಧ ಮುನ್ನಡೆ ಹಾದಿಯಲ್ಲಿ ಸಾಗ್ತಾ ಇದೆ ರಾಕರ್ಸ್ ಪದ್ಮನಾಭ ನಗರ. ಅನುಭವಿ ಕಿಲಾಡಿ ನವೀನ್ ಮುನ್ನೋಕಿ ಒಂದು ಹಾಸ್ಯಸ್ಪರ್ಶಾಂಕದೊಂದಿಗೆ ಅರುಣ್ ಒಳಭಾಗದಲ್ಲಿ 3-2 ಮೇಡಮ್ ಸ್ಕೂಲ್ 3-2 3-2 ಪಂದ್ಯ ಸಾಗ್ತಾ ಇದೆ. ಮತ್ತೆ ಕಾರ್ತಿಕ್ ಒಳಭಾಗದಲ್ಲಿ ಮೂರು ಅಂಕವನ್ನ ರಾಕರ್ಸ್ ತಂಡ 2 ಅಂಕವನ್ನ ಎಚ್ಚರಿಸಿ ಹೆಸರುಗಳ ತಂಡ ಪಡೆದುಕೊಳ್ತಾ ಇದೆ. ಈ ಪಂದ್ಯ ಮುಗಿದ ಮೇಲೆ ಪುರುಷರ ವಿಭಾಗದ ಅಂತಿಮೋತ್ತಮ ಪಂದ್ಯ. ಇಲ್ಲಿ ಜಯಶಾಲಿ ಆದವರು ನವಚೇತನ ತಂಡದ ವಿರುದ್ಧ ಸೆಣಸಬೇಕಾಗಿದೆ ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ. ಈಗಾಗಲೇ ಫೈನಲ್ಗೆ ಲಗ್ಗೆ ಇಟ್ಟು ಪದಾರ್ಪಣೆ ಮಾಡಿರ್ತಕ್ಕಂಥ ನವಚೇತನ ವಿರುದ್ಧ ಒಳ ಕಾಂಬಿನೇಷನ್ ಕ್ಯಾಚ್. ಒಂದ್ ಸೆಕೆಂಡ್ ಅರುಣನ ಬಂಧಿಸಿದ್ದಾರೆ. 4-2 ಇನ್ ಫೇವರ್ ಆಫ್ ರಾಕರ್ಸ್. ಸಮಾನ ವಯಸ್ಕರು, ಸಮಾನ ಮನಸ್ಕರು, ಪ್ರಬುದ್ಧ ಮನಸ್ಸಿನ ಪ್ರಬುದ್ಧ ಆಟಗಾರರು ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ರಾಕರ್ಸ್. ಇದೇ ಫಸ್ಟ್ ಟೈಮ್ ಸೆಮಿಫೈನಲಿಸ್ಟ್ ಆಗಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಕಾರ್ತಿಕ್ ದಾಳಿ ವಿಭಾಗದಲ್ಲಿ 4-2 ಪಂದ್ಯ ಆರಂಭ ಕಂಡಿದೆ. ಎಸ್ ಕಾರ್ತಿಕ್ ಪಂದ್ಯ ಆಗ್ತಾ ಇದ್ದಾನೆ. ಬಲಿಷ್ಠವಾದಂತ ಹಿಡಿತ ಡ್ರೈವಿಂಗ್ ಆಂಕಲ್ ಹರ್ಷ ನಾಯಕನಿಂದ ಮೂಡುವಂತು 4-3 4-3 ಇನ್ ಫೇವರ್ ಆಫ್ ರಾಕರ್ಸ್ ಪದ್ಮನಾಭ ನಗರ.
ಬ್ಯೂಟಿಫುಲ್ ಟೇರಿಂಗ್ ಬ್ಲಾಕ್ ಕ್ಯಾಚ್ ಅದ್ಭುತವಾಗಿತ್ತು. ನಿಜವಾಗ್ಲೂ ನವೀನ್ ನಿರಾಸೆಯಿಂದ ನೋಡ್ತಾ ಇದ್ದಾನೆ. ಇನ್ನೇನು ಮುಟ್ಟಿದೆ ಅನ್ನೋ ಒಂದು ನಿರೀಕ್ಷೆ ಇತ್ತು ನವೀನ್ ನಲ್ಲಿ. ಆ ನಿರೀಕ್ಷೆ ಹುಸಿ ಆಗ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ಟೇರಿಂಗ್ ಬ್ಲಾಕ್ ಕ್ಯಾಚ್ ಆಫ್ ದ ಮ್ಯಾಚ್. ಪ್ರೇಕ್ಷಕರು ಕೂಡ ಆತನಿಗೆ ಚಪ್ಪಾಳೆ ಮೆಕ್ಕಡ ಹೊರದುಂಬಿಸಿದ್ದಾರೆ. ರಾಕರ್ಸ್ ಒಂದು ಅದ್ಭುತ ಪ್ರದರ್ಶನವನ್ನು ಈ ಪಂದ್ಯಾವಳಿಯಲ್ಲಿ ನೀಡ್ತಾ ಇದ್ದಾರೆ ಯುವ ಉತ್ಸಾಹಿ ನವತರುಣರು. ನಿಜವಾಗ್ಲೂ ಒಂದು ಅಚ್ಚರಿಯ ಫಲಿತಾಂಶವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಬಲಿಷ್ಠ ತಂಡ HYCಯನ್ನು ಮಣಿಸುವಂತ ಎಲ್ಲ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡಿದ್ದಾರೆ. ಮ್ಯಾಮ್ ಸ್ಕೋರ್ ಪ್ಲೀಸ್. ನಾಲ್ಕರಲ್ಲಿ ಪಂದ್ಯ ಸಾಗ್ತಾ ಇದೆ. ಬೋತ್ ಟೀಮ್ ಹ್ಯಾವ್ ಸ್ಕೋರ್ಡ್ ಈಕ್ವಲ್ ಪಾಯಿಂಟ್ಸ್ 4 ಈಚ್. ಖಿಲಾಡಿ ದಾಳಿಗಾರ ಯಮು ಆತನ ಬಾಟ್ಲಿನ ಹೊರಭಾಗದಲ್ಲಿ ಬಂಧಿಸುವಂಥದ್ದು ಕಷ್ಟ ಸಾಧ್ಯವಾಗಿದೆ. 5-4ರಲ್ಲಿ ಪಂದ್ಯ. HYC ತಂಡ ಒಂದು ಅಂಕದ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಕಾರ್ತಿಕ್ ದಾಳಿ ವಿಭಾಗದಲ್ಲಿ ಸಾಧಾರಣ ಬಂಧಿಸುವಂತ ಪ್ರಯತ್ನದಲ್ಲಿ ಇದೀಗ ಮುಟ್ಟಿದ್ದಾನೆ. ಎಸ್, 2 ಅಂಕಗಳನ್ನು ಗಳಿಸಿಕೊಂಡು ಕಾರ್ತಿಕ್ ಸಕ್ಸಸ್ಫುಲ್ ರೈಡರ್ ಆಗಿ 6-5. ಆರರಲ್ಲಿ ಸಮಬಲದಲ್ಲಿ ಪಂದ್ಯ ಆರಂಭ ಕಂಡಿದೆ. Both teams have scored equal points. ಯಶು ಎಲ್ಲಿದೆಯಪ್ಪ ಬೈಲಿ? ಯಶ್ವರ್ ಕಾಲಿನ ಬಯಸುಡ್ಗ ಯಶವಂತ್ ಬಾಪ. ಬೋನಸ್ ಅಂಕವನ್ನು ಗಳಿಸಿಕೊಳ್ತಾ ಈ ಪಂದ್ಯದ ಮೇಲೆ ಇದೀಗ ಮುನ್ನಡೆ ಹಾದಿಯನ್ನು ತಂದಾಕಿಸಿಕೊಳ್ತಾ ಇದೆ. ಬದಲಿ ಡಿಫೆಂಡ್ ಬದಲಾಗಿ ರೈಡರ್ ಅನ್ನು ಒಳಗಿಸುವಂತ ತಂತ್ರಗಾರಿಕೆಯಲ್ಲಿ ಮಂಜೂರು ಅವರು ಕಂಡುತ್ತಿದ್ದಾರೆ. ಆರರಲ್ಲಿ ಪಂದ್ಯ ಸಾಗ್ತಾ ಇದೆ. ಅರುಣ್ ದಾಳಿ ವಿಭಾಗದಲ್ಲಿ ಇದು ದ್ವಿತೀಯ ಉಪಾಂತ್ಯ ಪಂದ್ಯ. 2 ತಂಡಗಳು ಕೂಡ ಎಚ್ಚರಿಕೆಯಿಂದ ಆಟದಲ್ಲಿ ಮಗ್ನರಾಗ್ತಾ ಇದ್ದಾರೆ. 7-6 ಮತ್ತೊಂದು ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇನ್ ಫೇವರ್ ಆಫ್ HYC ಹೆಸರುಘಟ್ಟ 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಉತ್ತಮ ಪ್ರದರ್ಶನ ಇದೀಗ ಅರುಣ್ ನೀಡ್ತಾ ಇದ್ದಾನೆ. ಹಿರಿಯ ಆಟಗಾರನಾಗಿ, ಒಬ್ಬ ರೈಡರ್ ಆಗಿ, ಒಬ್ಬ ನಾಯಕನಾಗಿ ಉತ್ತಮ ನಿರ್ವಹಣೆಯಲ್ಲಿ ಅರುಣ್ 8-6 HYC
ಹೆಸರುಘಟ್ಟ ತಂಡದ ಪರವಾಗಿ. ಬ್ಯೂಟಿಫುಲ್ ಕಮ್ಯುನಿಕೇಶನ್ ಮತ್ತೆ ಆಂಟಿಸಿಪೇಷನ್ ಮತ್ತೆ ಗುಡ್ ಅಂಡರ್ಸ್ಟ್ಯಾಂಡ್ ಬಿಟ್ವೀನ್ ದ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ನಂದೀಶ್ ಮತ್ತು ಹರ್ಷನ ನಡುವಿನ ಒಂದು ಸಾಮ್ಯತೆ ಹೊಂದಾಣಿಕೆ ಹಿಡಿತ ಸಕ್ಸಸ್ಫುಲ್ ಟ್ಯಾಕಲ್ ಪಟ್ಟನ್ನು ಗಳಿಸಿಕೊಳ್ತಾ 9-6. ಯುವ ಕಿಲಾಡಿ ಎಮ್ಮು ಚಾಲಾಕಿ ದಾಳಿಗಾರ. (9-6) ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಪ್ರಥಮಾರ್ಧದ ಮುಕ್ತಾಯದ ನಿಶಾನೆ ಹೊರಬೀಳ್ತಾ ಇದೆ. 9 ಅಂಕವನ್ನು HYC ಹೆಸರುಘಟ್ಟ ಪಡೆದುಕೊಂಡಿದ್ರೆ 6 ಅಂಕವನ್ನು ರಾಕೇಶ್ ಪದ್ಮನಾಭನಗರ ತಂಡ ಪಡೆದುಕೊಳ್ತಾ ಇದೆ. 9-6 3 ಅಂಕಗಳ ಮುನ್ನಡೆಯಲ್ಲಿ ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ. ರಲ್ಲಿ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡುತ್ತಾ ಇದೆ. 3 ಅಂಕಗಳ ಅಂತರವನ್ನ ಇಲ್ಲಿ ಕಾಯ್ದುಕೊಳ್ತಾ HYC ಉತ್ತಮ ಪ್ರದರ್ಶನವನ್ನು ನೀಡಿಕೊಳ್ತಾ ಇದೆ. ಪ್ರಮುಖ ಆಟಗಾರರದ ಒಂದು ಅವಕಾಶವನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತಾನೆ ಅರುಣ ಕಾದ್ ನೋಡ್ಬೇಕು. ಹಿರಿಯ ಆಟಗಾರನ ಅನುಭವದಾಟ ಈಗ ನಾವು ನೋಡ್ಬೋದು. 9-6 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಚಷ್ಟಮನೆ ಅರುಣ್ ದಾಳಿ ವಿಭಾಗದಲ್ಲಿ ಅನುಭವಿ ಕಿಲಾಡಿ. ನಾ ಹೇಳಿದಾಗೆ ಅನುಭವಿ ಕಿಲಾಡಿ 1ನೇ ಅಂಕವನ್ನು ಇಲ್ಲಿ ಕಲೆ ಹಾಕೊಳ್ತಾ 10-6 4 ಅಂಕಗಳ ಅಂತರದ ಮುನ್ನಡೆಯನ್ನು HYC ಹೆಸರುಘಟ್ಟ ತಂಡ ಪಡೆದುಕೊಳ್ತಾ ಇದೆ. 4 ಅಂಕಗಳ ಅಂತರವನ್ನ ಕಾಯ್ದುಕೊಳ್ತಾ ಡಿಫೆನ್ಸ್ ಭದ್ರಪಡಿಸಿಕೊಳ್ತಾ ಇದೆ HYC ಹೆಸರುಘಟ್ಟ. ಅನುಭವದ ಆಟ. ಪ್ರಮುಖ ದಾಳಿಗಳ ಕಾರ್ತಿಕ್ ಲಾಬಿ ಲೈನ್ ಅನ್ನ ಪ್ರವೇಶ ಮಾಡಿದ್ದಾನೆ. ರೈಡರ್ ಈಸ್ ಔಟ್. 11 6ರಲ್ಲಿ ಪಂದ್ಯ 5 ಅಂಕಗಳ ಅಂತರದವನ್ನ ಕಾದಿರಿಸಿಕೊಳ್ತಾ ಇದೆ. ಎದುರಾಳಿ ಲೋನಾಂಕ ಪಡೆಯುವಂತ ಒಂದು ಇರಾದೆಯಲ್ಲಿ ನವೀನ್ ನಿರೀಕ್ಷೆ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಯಶಸ್ವಿಯಾಗಿ ನಿರಾಯಸ್ವಿ ಮುಟ್ಟಿದ್ದಾನೆ. 12-6 ಅಂಕಗಳ ಅಂತರ HYC ಹೆಸರುಘಟ್ಟಕ್ಕೆ ಒಂದು ಸುಲಭ ಅವಕಾಶ ಅಂತಾನೆ ಹೇಳ್ಬೋದು. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಹೆಸರುಘಟ್ಟ. ಅವಕಾಶವನ್ನು ಯಶಸ್ವಿಯಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. 1+2 3 ಪಾಯಿಂಟ್ ಗೋಸ್ ಟು HYC ಹೆಸರುಘಟ್ಟ. 15-6 ಮಿಂಚಿನ ಸಂಚಲನದಲ್ಲಿ ಅದ್ಭುತವಾದಂತಹ ಒಂದು ತಿರುಗಾಮರ್ಗ ದಾಳಿಗಾರ ಎಮು ತಂಡದ ಪ್ರಮುಖ ಆಟಗಾರನಾಗಿ ಮತ್ತೊಂದು ಯಶಸ್ವಿ ಅಂಕವನ್ನು ಗಳಿಸಿಕೊಳ್ತಾ ಈಗ ಡಿಫೆಂಡರ್ನ ಹೊರಭಾಗದಲ್ಲಿಟ್ಟು ರೈಡರ್ನ ಪ್ರಜ್ವಲನ ಉಪಯೋಗಿಸಿಕೊಳ್ತಾ ಇದೆ HYC ತಂಡ. ಒಂದು ಉತ್ತಮ ನಡತಂತ್ರದೊಂದಿಗೆ 16-6 10 ಅಂಕಗಳ ಅಂತರವನ್ನು ಸ್ಪಷ್ಟ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಹಲೋ ಹಲೋ
16-6. ಎರಡನೇ ಸೆಮಿಫೈನಲ್ ಪಂದ್ಯವನ್ನು ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ತಾ ಇದೆ ಹೆಸರುಗಳ ವಹಿಸಿ 10 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡ ದ್ವಿತೀಯಾರ್ಧದಲ್ಲಿ ಮೇಲುಗೈ ಸಾಧಿಸಿಕೊಳ್ತಾ ಇದೆ. ಗೆಲುವಿನ ಮುನ್ನಡೆ ಗಳಿಸಿಕೊಂಡಿದೆ ಅಂತಲೇ ಹೇಳಬಹುದು. 10 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ವಹಿಸಿ ಹೆಸರುಘಟ್ಟ ಈ ಪಂದ್ಯ ಗೆದ್ದರೆ ಅವರಿಗೆ ಫೈನಲ್ ಹಾದಿ ಸುಗಮವಾಗಲಿದೆ. 16-6 ಪ್ರಜ್ವಲ್ ನೂತನ ದಾಳಿಗಾರನಾಗಿ ನಿರ್ಣಾಯಕ 5 ನಿಮಿಷಗಳು. HYC ಕಬಡ್ಡಿ ಕ್ರೀಡೆಗೆ ಹೆಸರುವಾಸಿ. HYC ಹೆಸರುಗಡ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದೆ. HYC ಕಬಡ್ಡಿ ಕ್ರೀಡೆಗೆ ಹೆಸರುವಾಸಿ ತನ್ನ ಮನಚಾದ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡಿ ಹೆಸರುಗಡದ ಆಟಗಾರರು ಫೈನಲ್ ಪ್ರವೇಶ ಇಲ್ಲಿ ಖಚಿತವಾಗ್ತಾ ಇದೆ, ನಿಶ್ಚಿತವಾಗ್ತಾ ಇದೆ. ಎಂಬುದಾಳಿ ವಿಭಾಗದಲ್ಲಿ सेंट एंटोनी गर्ल्स टीम वर्सेस शंकरनाग स्पोर्ट्स क्लब चामराजपेटे. गर्ल्स टीम बनी में बेगा शंकरनाग गर्ल्स टीम वर्सेस सेंट एंटोनी गर्ल्स टीम. गेट रेडी फॉर द नेक्स्ट मैच. निमगिदु अंतिम कರೆ ದಯವಿಟ್ಟು ಬೇಗ ಬನ್ನಿ. ಹೆಸರುಗಟ್ಟ HYC ಫೈನಲ್ ಪ್ರವೇಶ ಖಚಿತವಾಗ್ತಾ ಇದೆ. ಗೆಲುವಿನ ಮುನ್ನಡೆಯಲ್ಲಿ ಗೆಲುವಿನ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ. ಇತ್ತೀಚೆಗೆ ಪ್ರಶಸ್ತಿಯನ್ನು ಪಡೆದಿರಲಿಲ್ಲ. ಪ್ರಶಸ್ತಿ ಹಂಬಲದಲ್ಲಿತ್ತು ಹೆಸರುಘಟ್ಟ. ಈಗ ಆ ಹಂಬಲ ಪೂರ್ಣಗೊಳಿಸುವಂತ ಅವಕಾಶ. ಫೈನಲ್ಗೆ ಪ್ರವೇಶ ಖಚಿತವಾಗ್ತಾ ಇದೆ ಈ ಗೆಲುವಿನೊಂದಿಗೆ. ನಿರ್ಣಾಯಕ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 3 minutes more. ನೆಕ್ಸ್ಟ್ ಮ್ಯಾಚ್ ವನಿತೆಯರ ವಿಭಾಗದ ಪಂದ್ಯ. ಸೆಂಟ್ ಆಂಟೋನಿ ಗರ್ಲ್ಸ್ ಟೀಮ್ ವರ್ಸಸ್ ಶಂಕರನಾಗ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. 2 ಮಹಿಳಾ ತಂಡದ ಆಟಗಾರ್ತಿಯರು ಬೇಗ ಬರಬೇಕು. ಜೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಅನ್ನು ಯಶಸ್ವಿಯಾಗಿ ಮನೋಜ್ಞವಾಗಿ ಹಿಡಿದುಕೊಂಡಿದ್ದಾನೆ. ಲಾಸ್ಟ್ 2 minutes. ಈ ಪಂದ್ಯದ ಮುಕ್ತಾಯಕ್ಕೆ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ರಾಕರ್ಸ್ ಆಡಿದ 3 ಪಂದ್ಯಗಳನ್ನು ಗೆದ್ದರು. ಈಗ 4ನೇ ಪಂದ್ಯ ಸೆಮಿಫೈನಲ್ ಸೋತು ಈ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕಾಗಿ ಬರುತ್ತೆ. ಪ್ರಜ್ವಲನ್ನು ಬಂಧಿಸುವಂತ ಪ್ರಯತ್ನ ವಿಫಲವಾಗ್ತಾ ಇದೆ. ಫೈನಲ್ಗೆ ಪ್ರವೇಶ ಪಡೆದ ಮತ್ತೊಂದು ಬಲಿಷ್ಠ ತಂಡವಾಗಿ HYC ಹೆಸರುಘಟ್ಟ ಈಗಾಗಲೇ ಫೈನಲ್ ನಲ್ಲಿ ಪ್ರವೇಶ ಪಡೆದಿರತಕ್ಕಂತ ನವಚೇತನ ವಿರುದ್ಧ ಸೆಣಸಲಿಕ್ಕೆ ಸಜ್ಜಾಗಬೇಕಾಗುತ್ತೆ. ಬಹುತೇಕ ಗೆಲುವು ಖಚಿತವಾಗಿದೆ, ನಿಶ್ಚಿತವಾಗಿದೆ. ಹೆಸರುಘಟ್ಟದ ಕ್ರೀಡಾಪಟುಗಳು HYC ಕಬಡ್ಡಿಗೆ ಹೆಸರುವಾಸಿ. ಮತ್ತೊಂದು ಗೆಲುವು ಬಹಳ ದಿನಗಳಾಗಿತ್ತು. ಚಾಂಪಿಯನ್ ಪಟ್ಟ ಪಡೆದಿರಲಿಲ್ಲ. ಚಾಂಪಿಯನ್ ಸುತ್ತಿನ ಫೈನಲ್ಗೆ ಪ್ರವೇಶ ಪಡಿತಾ ಇದ್ದಾರೆ ಹೆಸರುಘಟ್ಟ HYC. ಈ ಗೆಲುವು ಅವರಿಗೆ ಫೈನಲ್ ಪ್ರವೇಶ ಹಾದಿಯನ್ನು ಸುಗಮಗೊಳಿಸಿದೆ. ಪಂದ್ಯ ಮುಕ್ತಾಯ. ಕಂಗ್ರಾಚುಲೇಷನ್ಸ್ ವಿನ್ನಿಂಗ್ ಟೀಮ್ HYC. ಕಂಗ್ರಾಚುಲೇಷನ್ಸ್. ಚಪ್ಪಾಳೆ ಬರಲಿ, ಅಭಿನಂದನೆಗಳು ಬರಲಿ. ಹಾಗೆ ರಾಕರ್ಸ್ ಕೂಡ ಉತ್ತಮ ಪ್ರದರ್ಶನ. ಇದೇ ಚೊಚ್ಚಲ ಬಾರಿ ಮೊಟ್ಟ ಮೊದಲ ಬಾರಿಗೆ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಂತ ಮಂಜೂರ್ ಅವರ ತರಬೇತಿಯ ತಂಡ ಉತ್ತಮ ಪ್ರದರ್ಶನ. ಇನ್ನು ಅವರಿಗೆ ಕಾಲಾವಕಾಶ ಇದೆ. ಇನ್ನು ಚಿಕ್ಕ ಹುಡುಗರು, ಹದಿಹರಿಯದ ಪ್ರಾಯದ ಹುಡುಗರು ಇನ್ನೂ ಉತ್ತಮ